ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾನು ದೇವರ ಹಳೆಯ ಫೋಟೋಗಳು ಜೊತೆಗೆ ದೇವರ ಫೋಟೋ ಇರುವಂತಹ ಕ್ಯಾಲೆಂಡರ್ಗಳು ಹಾಗೂ ಲಗ್ನ ಪತ್ರಿಕೆಗಳು ಯಾವ ರೀತಿ ಅವುಗಳನ್ನು ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ತಿಳಿಸ್ಕೊಡ್ತೀನಿ. ನೀವು ದೇವರ ಫೋಟೋಗಳಾಗಿರಬಹುದು, ದೇವರ ಫೋಟೋ ಇರುವಂಥ ಕ್ಯಾಲೆಂಡರ್ಗಳು, ದೇವರ ಎಲ್ಲಂದರಲ್ಲಿ ಹಾಗೆ ಸುಮ್ಮನೆ ಬಿಸಾಡಿದ್ರೆ ನಿಮಗೆ ದೋಷ ಬರುತ್ತೆ. ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ನೀವು ಹಾಗೆ ಬಿಸಾಡಬಾರ್ದು. ಅವುಗಳನ್ನು ವಿಸರ್ಜನೆ ಮಾಡೋಕ್ಕಂತಾನೆ ಒಂದು ಕ್ರಮಬದ್ಧವಾದಂತಹ ವಿಧಾನವಿದೆ. ಆ ವಿಧಾನವನ್ನು ನೀವು ಅನುಸರಿಸ್ಕೊಂಡೇ ವಿಸರ್ಜನೆಯನ್ನು ಮಾಡಬೇಕು. ಅಲ್ಲಿ ಬೇಕಾದರೂ ಈ ಥರ ಬಿಸಾಡಿದ್ರೆ ನಿಮಗೆ ಖಂಡಿತವಾಗಲೂ ದೋಷ ಉಂಟಾಗುತ್ತೆ. ತುಂಬ ಸರಳವಾಗಿ ಚಿಕ್ಕದಾಗಿ ದೇವರ ವಿಗ್ರಹ ಅಂದರೆ ಒಡೆದು ಹೋದಂಥ ದೇವರ ವಿಗ್ರಹ ಆಗಿರ್ಬೋದು, ಫೋಟೋಗಳಾಗಿರಬಹುದು, ಮದುವೆ ಪತ್ರಿಕೆಗಳಾಗಿರಬಹುದು, ಇನ್ನು ಹಳೆ ಕ್ಯಾಲೆಂಡರ್ಗಳಾಗಿರ್ಬೋದು, ಯಾವ ರೀತಿ ವಿಸರ್ಜನೆ ಮಾಡ್ಕೊಳ್ಳೋದಂತ ಚಿಕ್ಕದಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಪದೇ ಮನೆಯಲ್ಲಿರುವಂಥ ವಸ್ತುಗಳಾಗಿರಬಹುದು, ದೇವರ ವಿಗ್ರಹಗಳಾಗಿರಬಹುದು, ದೇವರ ಫೋಟೋಗಳಾಗಿರಬಹುದು ಪದೇ ಪದೇ ಒಡಿತಾ ಇದ್ದರೆ ಅಂಥವರ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಆ ನೆಗೆಟಿವ್ ಎನರ್ಜಿಯನ್ನು ಯಾವ ರೀತಿ ತೆಗೆಯೋದು ಅಂತ ಕೂಡ ನಾನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೇನೆ. ಬೇಕಿದ್ರೆ ನಿಮಗೆ ಆ ವಿಡಿಯೋನ ನೀವು ನೋಡ್ಕೊಳ್ಬಹುದು. ಅದರಲ್ಲಿ ನಾನು ತುಂಬ ಸರಳವಾಗಿ ನೆಗೆಟಿವ್ ಎನರ್ಜಿಯನ್ನು ಮನೆಯಿಂದ ಯಾವ ಥರ ಹೊರಗೆ ತೆಗೆಯೋದಂತ ತೋರಿಸ್ಕೊಟ್ಟಿದ್ದೀನಿ. ಸಾಮಾನ್ಯವಾಗಿ ದೇವರ ಫೋಟೋ ಆಗಿರಬಹುದು, ದೇವರ ವಿಗ್ರಹಗಳಾಗಿರ್ಬೋದು, ಕೈ ತಪ್ಪಿ ಬಿದ್ದು ಒಡೆದರೂ ಕೂಡ ನಮ್ಮ ಮನಸ್ಸಿಗೆ ಒಂಥರ ಕಸಿವಿಸಿ ಉಂಟಾಗುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆ ವಿಗ್ರಹ ಮೂರ್ತಿಯನ್ನು ನೀವು ಸರಿಯಾದ ಕ್ರಮದಲ್ಲಿ ವಿಸರ್ಜನೆಯನ್ನು ಮಾಡಿದ್ರೆ ಅದರಿಂದ ಯಾವುದೇ ದೋಷ ನಿಮಗೆ ಬರೋದಿಲ್ಲ. ಮುಂದೆ ನಿಮ್ಮ ಜೀವನದಲ್ಲಿ ಯಾವಾಗಲಾದರೂ ಹೀಗಾದರೆ ಖಂಡಿತ ಭಯ ಪಟ್ಕೊಳ್ಬೇಡಿ. ಅದನ್ನು ಸರಿಯಾದ ಕ್ರಮದಲ್ಲಿ ವಿಸರ್ಜನೆಯನ್ನು ಮಾಡಿ ಸಾಕು. ನೋಡಿ, ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಎಲ್ಲಿ ದೇವಸ್ಥಾನಗಳು ಜೊತೆಗೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ, ಅಲ್ಲಿಂದ ಬರುವಾಗ ವಿಗ್ರಹ ಮೂರ್ತಿಯನ್ನು ತರ್ತಾ ಇರ್ತಾರೆ. ಸಾಕಷ್ಟು ವಿಗ್ರಹ ಮತ್ತು ಸಾಕಷ್ಟು ಫೋಟೋಗಳ ಪೂಜೆ ಮಾಡೋದ್ರಿಂದ ಕೆಲವೊಬ್ಬರ ಮನಸ್ಸಿನಲ್ಲಿರುತ್ತೆ ಜಾಸ್ತಿ ವಿಗ್ರಹಗಳನ್ನು ತಂದುಬಿಟ್ಟು, ಜಾಸ್ತಿ ಫೋಟೋಗಳನ್ನು ತಂದುಬಿಟ್ಟು ನೀವು ಪೂಜೆ ಮಾಡಿದ್ರೆ ನಮಗೆ ಪುಣ್ಯ ಸಿಗುತ್ತೆ, ಫಲ ಸಿಗುತ್ತೆ ಅಂತ ಕೆಲವೊಬ್ಬರು ನಂಬಿಕೊಂಡಿದ್ದಾರೆ. ಎಷ್ಟೇ ದೇವರ ಫೋಟೋಗಳನ್ನು ತನ್ನಿ, ಎಷ್ಟೇ ದೇವರ ವಿಗ್ರಹಗಳನ್ನು ತನ್ನಿ, ತುಂಬ ಫೋಟೋ ಇಟ್ಕೊಂಡು ತುಂಬ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನೀವು ಅಂದ್ಕೊಂಡಿದ್ದೀರಾ ಜಾಸ್ತಿ ಫಲ ಸಿಗುತ್ತೆ ಅಂತ. ಆ ಥರ ಇಲ್ಲ. ನೀವು ಎಷ್ಟೇ ಪೂಜೆ ಮಾಡಿದ್ರೂ ನಿಮಗೆ ಯಾವ ಫಲ ದೊರೆಯುತ್ತೆ, ನಿಮಗೆ ಎಷ್ಟು ಫಲ ದೊರೆಯುತ್ತೆ ಅಷ್ಟೇ ದೊರೆಯೋದು. ಹಾಗಾಗಿ ಎಲ್ಲ ಕಡೆ ಹೋದಲ್ಲೆಲ್ಲ ಫೋಟೋ ವಿಗ್ರಹಗಳನ್ನು ತರಬೇಡಿ. ಎಲ್ಲ ದೇವರುಗಳ ಒಂದೊಂದು ವಿಗ್ರಹ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕಂತ ಏನಿಲ್ಲ. ಎಲ್ಲ ದೇವರು ಒಂದೇ. ಹಾಗಾಗಿ ನೀವು ಸ್ವಲ್ಪ ದೇವರುಗಳನ್ನು ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡೋದು ಒಳ್ಳೆಯದು. ಇನ್ನು ತುಂಬ ಹಳೆಯದಾಗಿರುವಂಥ ವಿಗ್ರಹ ಅಂದರೆ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ತೂತಾಗಿರುತ್ತೆ, ಅಂತಹ ವಿಗ್ರಹ ಆಗಿರ್ಬೋದು. ನೋಡಿ, ಇಲ್ಲಿ ಈ ಫೋಟೋ ಇದೆ, ನಾನು ಕೂಡ ಇದನ್ನು ವಿಸರ್ಜನೆ ಮಾಡಬೇಕು. ಸ್ವಲ್ಪ ಇಲ್ಲಿ ಹಾಳಾಗಿದೆ, ಇದು ಕೆಳಗಡೆ ಡ್ಯಾಮೇಜ್ ಆಗಿದೆ. ನೋಡಿ, ಈ ಥರ ಸ್ವಲ್ಪ ಆದರೂ ಡ್ಯಾಮೇಜ್ ಆದರೂ ಕೂಡ ನೀವು ಇಂತಹ ಫೋಟೋಗಳನ್ನು ಇಟ್ಕೊಂಡು ಪೂಜೆಯನ್ನು ಮಾಡಬಾರ್ದು. ಒಡೆದು ಹೋದಂತಹ, ಮುರಿದು ಹೋದಂತಹ ಏನೋ ಸಣ್ಣ ಪುಟ್ಟ ಡ್ಯಾಮೇಜ್ ಆದರೂ ಕೂಡ ನೀವು ಆ ವಿಗ್ರಹಗಳನ್ನು ಇಟ್ಕೊಂಡು ಪೂಜೆ ಮಾಡಬೇಡಿ. ನೋಡಿ, ಬೆಳ್ಳಿ ವಿಗ್ರಹ ಆಗಿರಿದ್ರೆ ಅಂಗಡಿಯಲ್ಲಿ ಹಾಕಿಬಿಟ್ಟು ಮತ್ತೊಂದು ಹೊಸ ವಿಗ್ರಹವನ್ನು ತೆಗೆದುಕೊಂಡ್ಬಿಟ್ಟು ನೀವು ಪೂಜೆಯನ್ನು ಮಾಡ್ಬೋದು. ಇನ್ನು ಹಿತ್ತಾಳೆದಾಗಿದ್ದರೆ ಏನು ಮಾಡಬೇಕಂದ್ರೆ, ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀರ, ಅಲ್ಲಿ ಏನು ಮಾಡಬೇಕಂದ್ರೆ, ಇವಾಗ ಹಿತ್ತಾಳೆದ ವಿಗ್ರಹ ಇರುತ್ತೆ, ನೀವು ಹಿತ್ತಾಳೆದ ವಿಗ್ರಹವನ್ನು ತೆಗೆದುಕೊಂಡು ನೀವು ದೇವಸ್ಥಾನಕ್ಕೆ ಹೋಗಿರ್ತೀರ, ಅಲ್ಲಿ ದೇವರ ಹುಂಡಿ ಇರುತ್ತೆ ನೋಡಿ, ಆ ಹುಂಡಿಯಲ್ಲಿ ನೀವು ಆ ಹಿತ್ತಾಳೆಯ ಮೂರ್ತಿಯನ್ನು ನೀವು ಅದರಲ್ಲಿ ಹಾಕಿಬಿಡಿ. ನೋಡಿ, ಅದು ದೇವಸ್ಥಾನಗಳಿಗೆ ಯಾವುದೇ ರೀತಿ ಅಂದರೆ ದೇವಸ್ಥಾನಗಳಿಗೆ ಕೆಲವು ವಸ್ತುಗಳು ಬೇಕಾಗಿರುತ್ತೆ, ಆ ಸಮಯದಲ್ಲಿ ಅದನ್ನು ಉಪಯೋಗಿಸ್ತಾರೆ, ಹಾಕಿಬಿಟ್ಟು ಬೇರೆ ಹೊಸ ವಸ್ತುಗಳನ್ನು ಮಾಡಿಸ್ಕೊಳ್ತಾರೆ, ಅದು ದೇವಸ್ಥಾನಕ್ಕೆ ಸೇರುತ್ತೆ. ನೋಡಿ, ಈ ಥರ ನೀವು ದೇವರಿಗೆ ಕೊಡೋದ್ರಿಂದ ಯಾವುದೇ ರೀತಿ ನಿಮಗೆ ದೋಷ ಬರೋದಿಲ್ಲ, ಪಾಪ ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಹಿತ್ತಾಳೆದೇನಾದರೂ ಇದ್ದರೆ ನೀವು ದೇವರ ಹುಂಡಿಗೆ ಹಾಕಿಬಿಡಿ, ಅದು ದೇವಸ್ಥಾನಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ನದಿಲಿ ಬಿಡೋದು, ಇನ್ನು ದೇವರು ಅಂದರೆ ಗಿಡದ ಕೆಳಗಡೆ ಎಲ್ಲ ಇಡೋದ್ರಿಂದ ನೋಡಿ, ನೀವು ಗಿಡದ ಕೆಳಗಡೆ ಎಲ್ಲ ಇಟ್ಟು ಬರ್ತೀರಾ, ನೀವು ಇಡೋವಾಗ ಏನೋ ಚೆನ್ನಾಗೇ ಇರುತ್ತೆ. ನೀವು ಹೋದ ನಂತರ ಆ ಮೂರ್ತಿ, ಆ ಫೋಟೋ ಏನಾಗುತ್ತೆ ನಿಮಗೆ ಗೊತ್ತಿರೋದಿಲ್ಲ. ದೇವಸ್ಥಾನಗಳಿಗೆ ಕೊಡೋದ್ರಿಂದ
ನಿಮಗೆ ಯಾವುದೇ ರೀತಿ ದೋಷ ಬರೋದಿಲ್ಲ. ಹಳೆಯ ಲಗ್ನ ಪತ್ರಿಕೆಯನ್ನು ಏನು ಮಾಡಬೇಕಂದ್ರೆ ನೋಡಿ, ಲಗ್ನ ಪತ್ರಿಕೆಗಳನ್ನು ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಗೆ ಹಾಕಬಾರ್ದು. ನೋಡಿ, ಲಗ್ನ ಪತ್ರಿಕೆಗಳ ಮೇಲೆ ದೇವರ ಫೋಟೋ ಇರುತ್ತೆ, ಗಣೇಶನ ಫೋಟೋ ಇರುತ್ತೆ, ಹಾಗಾಗಿ ಅದು ಕೂಡ ಒಂದು ದೇವರ ಸಮಾನನೇ. ಹಾಗಾಗಿ ನೀವು ಅದನ್ನು ಕಸದಲ್ಲಿ ಹಾಕಬೇಡಿ. ಅದನ್ನು ಕೂಡ ನೋಡಿ, ಲಗ್ನ ಪತ್ರಿಕೆಯನ್ನು ಕೂಡ ನೀವು ನದಿಯಲ್ಲಿ ಬಿಡಬೇಕು. ಅದೇ ರೀತಿ ಇನ್ನೂ ದೊಡ್ಡದಾಗಿರುವಂಥ ಫೋಟೋಗಳಾಗಿರಬಹುದು, ಲಗ್ನ ಪತ್ರಿಕೆಗಳಾಗಿರಬಹುದು, ಏನಾದರೂ ಇದ್ದರೆ ನೀವು ಅವುಗಳನ್ನು ನದಿಯಲ್ಲಿ ಬಿಡೋದು ಉತ್ತಮ. ಯಾವುದೇ ಕಾರಣಕ್ಕೂ ಡಸ್ಟ್ಬಿನ್ಗೆ ಹಾಕಬೇಡಿ. ಹಾಕೋದ್ರಿಂದ ನಿಮಗೆ ದೋಷ ಉಂಟಾಗುತ್ತೆ. ಇನ್ನೂ ಒಂದು ಸರಳ ವಿಧಾನ ಹೇಳ್ತೀನಿ ನೋಡಿ. ನಿಮಗೆ ಯಾವುದೇ ನದಿಗೆ ಹೋಗೋಕ್ಕಾಗ್ತಾ ಇಲ್ಲ, ತುಂಬ ದೂರ ಇದೆ ಅನ್ನೋರಿದ್ರೆ ನೋಡಿ, ನಿಮ್ಮದೇ ಜಮೀನಿರುತ್ತೆ, ನಿಮ್ಮದೇ ಹೊಲ ಎಲ್ಲ ಇದ್ದಾಗ ನೀವು ಈ ದೇವರ ಫೋಟೋಗಳಾಗಿರಬಹುದು, ಕ್ಯಾಲೆಂಡರ್ಗಳಾಗಿರಬಹುದು, ಇನ್ನು ಲಗ್ನ ಪತ್ರಿಕೆಗಳಾಗಿರಬಹುದು, ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ನೀವು ಅದರಲ್ಲಿ ಹೂತಾಕಬೇಡಿ. ಈ ಥರ ಹಾಕೋದ್ರಿಂದ ಯಾವುದೇ ದೋಷ ಉಂಟಾಗೋದಿಲ್ಲ. ಇನ್ನು ಕಸದಲ್ಲಿ ಹಾಕೋದು ಅಷ್ಟು ಒಳ್ಳೆಯದಲ್ಲ. ನೀವು ಬೇಕಿದ್ರೆ ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಅಗದ್ಬಿಟ್ಟು ಹಾಕಿ, ಕೆಲ ದಿನಗಳಲ್ಲಿ ಅವು ಫೋಟೋ ಆಗಿರಬಹುದು ಮತ್ತು ಕ್ಯಾಲೆಂಡರ್, ಲಗ್ನ ಪತ್ರಿಕೆ ಅದು ಕೂಡ ಡಿಕಂಪೋಸ್ ಆಗುತ್ತೆ. ಸೊ ಏನೂ ತೊಂದರೆ ಇಲ್ಲ. ಹಾಗಾಗಿ ಆ ಥರನೂ ಕೂಡ ನೀವು ಮಾಡಬಹುದು. ಕೆಲವೊಬ್ಬರು ಗದ್ದೆ ಇಲ್ಲ, ಹೊಲ ಇಲ್ಲ ಅನ್ನೋರು ಅರಳಿ ಮರದ ಗಿಡದ ಕೆಳಗಡೆನೂ ಕೂಡ ನೀವು ಹೂತಾಕ್ಬೋದು. ಅರಳಿ ಮರದ ಗಿಡದ ಕೆಳಗಡೆ ನೋಡಿ, ಇಲ್ಲಿ ಫೋಟೋ ಇದೆ, ಫೋಟೋದಲ್ಲಿರುವಂಥ ಗ್ಲಾಸ್ ಹಾಕಬೇಡಿ, ಅದರಲ್ಲಿರೋ ಫೋಟೋ ತಕ್ಕೊಳ್ಳಿ. ಫೋಟೋ ಮತ್ತು ಕ್ಯಾಲೆಂಡರ್ಗಳಾಗಿರ್ಬೋದು, ಲಗ್ನ ಪತ್ರಿಕೆಗಳಾಗಿರ್ಬೋದು, ಅವನ್ನೆಲ್ಲವೂ ಸೇರಿಸ್ಬಿಟ್ಟು ನೀವು ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಇಡೋದ್ರಿಂದ ಏನು ದೋಷ ಉಂಟಾಗಲ್ಲ, ಏನು ಪಾಪ ಉಂಟಾಗಲ್ಲ, ಏನು ಪಾಪ ಸುತ್ತಕೊಳ್ಳೋದಿಲ್ಲ ನಿಮಗೆ. ಈ ಥರ ನೀವು ದೇವರ ವಿಗ್ರಹಗಳಾಗಿರಬಹುದು, ಕ್ಯಾಲೆಂಡರ್ಗಳಾಗಿರಬಹುದು, ಇನ್ನು ಲಗ್ನ ಪತ್ರಿಕೆಗಳಾಗಿರ್ಬೋದು, ಈ ಸರಿಯಾದ ವಿಧಾನದಲ್ಲಿ ನೀವು ವಿಸರ್ಜನೆ ಮಾಡಿದ್ರೆ ನಿಮಗೆ ಯಾವುದೇ ಕಾರಣಕ್ಕೂ ತಪ್ಪುಗಳನ್ನು ಮಾಡಬೇಡಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮಗೆಲ್ಲರಿಗೂ ಉಪಯೋಗವಾಗುವಂಥ ಮಾಹಿತಿ ಇವತ್ತು ನಾನು ಕೊಟ್ಟಿದ್ದೇನೆ. ನಿಮಗೆ ಇಷ್ಟ ಆಗಿದ್ದಲ್ಲಿ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಲ್ಲಿವರೆಗೂ ನಮಸ್ಕಾರಗಳು.